ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಹೇಯ ಕೃತ್ಯದ ವಿರುದ್ಧ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಈ ಹಿನ್ನೆಲೆ ಭಟ್ಕಳದಲ್ಲೂ ವೈದ್ಯರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರೋ ಹೇಯ ಕೃತ್ಯದ ವಿರುದ್ಧ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಈ ಹಿನ್ನೆಲೆ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಭಟ್ಕಳ ಹಾಗೂ ತಾಲೂಕಿನ ಖಾಸಗಿ ವೈದ್ಯರ ತಂಡದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಳಿಕ ತಾಲೂಕು ಆಡಳಿತ ಸೌಧಕ್ಕೆ ಬಂದು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆಯು ಮಾನವ ಜಗತ್ತು ತಲೆ ತಗ್ಗಿಸುವಂತಹ ಘಟನೆಯಾಗಿದ್ದು, ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲರ ಆತ್ಮಸ್ಥೈರ್ಯವನ್ನ ಕುಂದುವಂತೆ ಮಾಡಿದೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದ ಈ ಘಟನೆಯನ್ನ ನಾವೆಲ್ಲರೂ ಸಾಮೂಹಿಕವಾಗಿ ಖಂಡಿಸುತ್ತಿದ್ದೇವೆ ಹಾಗೂ ಈ ಘಟನೆಗೆ ಕಾರಣವಾದ ಎಲ್ಲರನ್ನೂ ಶಿಕ್ಷಿಸಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಬಳಿಕ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಬಿತಾ ಕಾಮತ್ ಮಾತನಾಡಿ, ಕೋಲ್ಕತ್ತಾದಲ್ಲಿ ನಡೆದ ಈ ಘಟನೆ ನಮ್ಮೆಲ್ಲರಿಗೂ ನೋವಿನ ಸಂಗತಿಯಾಗಿದೆ. ವೈದ್ಯೋ ನಾರಾಯಣ ಹರಿ ಎನ್ನುವುದನ್ನ ಬಿಟ್ಟು ನಮ್ಮನ್ನ ಬದುಕಲು ಬಿಡಿ ಎನ್ನುವ ಪರಿಸ್ಥಿತಿ ಬಂದೊದಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಮನುಷ್ಯತ್ವ ಕಂಡ್ರೆ ಬಹಳ ನಮಗೆ ಉತ್ತರ ಆಗುತ್ತೆ. ನಮ್ಮ ವೈದ್ಯ ನಾರಾಯಣ ಹರಿ ಬಿಟ್ಟು ವೈದ್ಯರನ್ನು ಬದುಕಲಿಕ್ಕೆ ಬಿಡಿ ಅನ್ನೋ ಪರಿಸ್ಥಿತಿ ನಾವು ಬಂದು ನಿಂತಿದ್ದೇವೆ. ಇಷ್ಟೊತ್ತಿಗೆ ನಾವು ಎಲ್ಲ ವೈದ್ಯರು ನಮ್ಮ ಕೆಲಸದಲ್ಲಿ ಆಪರೇಷನ್ ಥಿಯೇಟರ್ಲೋ ಇನ್ನೇನೋ ಒಪಿಡಿಲೋ ಎಮರ್ಜೆನ್ಸಿ ಕೆಲಸ ಮಾಡಬೇಕಾಗಿರೋ ವೈದ್ಯರು ಎಲ್ಲರೂ ಬಂದು ರೋಡಲ್ಲಿ ಇವತ್ತು ನಿಂತಿದ್ದೇವೆ ಅಂದರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಇದೊಂದು ನಿಮಗೆ ಸಣ್ಣ ಕ್ಲೂ ಸಿಗ್ತದೆ. ಎಜುಕೇಷನ್ ಇದ್ರೆ ಹೆಣ್ಮಕ್ಳಿಗೆ ಒಳ್ಳೇದಾಗುತ್ತೆ, ಸೇಫ್ ಇರ್ತಾರೆ ಅಂತ ಎಲ್ಲರೂ ಅನ್ಕೊಳ್ಳಿ. ನಮ್ಮ ಅಪ್ಪ ಮೇಲೆ ಅಂತಿದ್ರು, ನಿಮ್ಮ ಎಜುಕೇಷನ್ ಇದ್ರೆ ನಿಮ್ಮನ್ನು ಯಾರು ಏನು ಮಾಡ್ಲಿಕ್ಕಾಗುದಿಲ್ಲ, ನೀವು ಕಲಿತ್ರೆ ಏನು ಮಾಡ್ಲಿಕ್ಕಾಗುದಿಲ್ಲ ಅಂತ ನಮಗೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಹಿರಿಯರು ಹೇಳಿದ್ರು. ಈಗ ಡಾಕ್ಟರ್ DM ಮಾಡ್ತಾ ಇದ್ದದೊಂದು ಹುಡುಗಿ ಒಂದು MBBS ಆಗಿ ಒಂದು PG ಆಗಿ ನಮ್ಮ ನಿಮ್ಮ ಎದುರು ನಿಂತಿದ್ದೇವೆ ಅಂದರೆ 10 ವರ್ಷ ಕಲ್ತು ಬಂದಿದ್ದೆವು ಮಿನಿಮಮ್. MBBS 5 ವರ್ಷ, ಆಮೇಲೆ PG, ಆಮೇಲೆ ಇನ್ನೇನು ಮಿನಿಮಮ್ 10-12 ವರ್ಷ ಕಲಿತು ಡಾಕ್ಟರ್ ಆಗಿ ಒಂದು ವ್ಯಕ್ತಿ ಅಥವಾ ಹೆಣ್ಣು ನಿಮ್ಮ ಎದುರಿಗೆ ನಿಲ್ತಾರೆ. ಅದರಲ್ಲೂ ಒಂದು ಹೆಣ್ಣು ಕಲಿತ್ರೆ ಎಜುಕೇಶನ್ ಇದ್ರೆ ಅವರು ಸೊಸೈಟಿಲಿ ಸೇಫ್ ಇರ್ತಾರೆ ಅಂತ ನಮಗೆ ಚಿಕ್ಕದಿನಿಂದ ನಮ್ಮ ಎಲ್ಲರೂ ಹೇಳಿದ್ರು. ಬಟ್ ಇದೊಂದು ಘಟನೆ, ನಿಮ್ಗೆ ಎಜುಕೇಶನ್ ಇರಲಿ, ನೀವು ಸಿಟಿಲಿ ಇರಲಿ, ನೀವು ಇನ್ನೇನೂ ಇರಲಿ, ಯಾರಿಂದಲೂ ನಮಗೆ ಯಾರೂ ಕಾಪಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ಒಂದು ಸತ್ಯವನ್ನ ಈ ಘಟನೆ ತೋರಿಸ್ಕೊಟ್ಟು. ಸೊ ಇದು ಎಲ್ಲರೂ, ನಾವು ವೈದ್ಯರು ನಮ್ಮ ಸಿಬ್ಬಂದಿಗಳು ಅಲ್ಲ, ಮಾಧ್ಯಮದವರು, ಆಫೀಸರ್ಸ್ಗಳು, ಬ್ಯೂರೋಕ್ರಾಟ್ಸ್ ಅಲ್ಲ, ಸಮಾಜದ ಎಲ್ಲರೂ, ಮೇಲಿನಿಂದ ಕೆಳಗಿನ ವರ್ಗದ ಎಲ್ಲರೂ ವ್ಯಕ್ತಿಗಳು, ಎಲ್ಲ ಸಮುದಾಯದವರು, ಎಲ್ಲರೂ ನಾಗರಿಕ ಸಮಾಜದಲ್ಲಿ ಯಾರ್ಯಾರು ಬದುಕ್ತೇವೆ, ಮನುಷ್ಯರಾಗಿ ಬದುಕ್ತೇವೆ, ಅವರೆಲ್ಲರೂ ತಲೆ ತಗ್ಸುವಂತ ಇದು ಘಟನೆ. ಸೊ ಇದು ಮರುಕಳಿಸಿದಂಗೆ ಬಾಕಿ ಅವ್ರ ಡಿಪಾರ್ಟ್ಮೆಂಟ್ ಆದರೆ ಅವರು ಸ್ಟ್ರೈಕ್ ಮಾಡೋದು, ಅವ್ರವ್ರ ಡಿಪಾರ್ಟ್ಮೆಂಟ್ ಬೀಗ ಹಾಕೋದು, ಇನ್ನೇನೋ ಮಾಡೋದು, ಸ್ಟ್ರೈಕ್ ಮಾಡ್ಲಿಕ್ಕೆ ಅದೆಲ್ಲ ವಿಧಾನಗಳನ್ನ ನೀವು ನೋಡ್ತೀವಿ. ಆದ್ರೆ ನಮ್ಮ ವೈದ್ಯರು ನಾವು ಓದ್ ತಗೊಂಡು ಬಂದಿರ್ತೀವಿ. ಎಂಥದೇ ಪರಿಸ್ಥಿತಿ ನಾವು ರೋಗಿಗಳಿಗೆ ತೊಂದರೆ ಆಗಲಿ ಬಿಡೋದಿಲ್ಲ ಅನ್ನುವಂಥದ್ದು ನಾವು ಓದನ್ನ ತಗೊಂಡು ಬಂದಿರ್ತೀವಿ ಮೆಡಮಿಕ್ಸ್ ಆಗಿ. ಹಾಗಾಗಿ ನಮ್ಮ ನೈತಿಕತೆ ಅನ್ನುವಂಥದ್ದು ನಮ್ಮ ಕೈ ಕಟ್ಟ ಕೂತಿದೆ ಬಿಟ್ಟರೆ ನಮಗೂ ಸ್ಟ್ರೈಕ್ ಮಾಡ್ಲಿಕ್ಕೆ ಬರಲ್ಲ ಅಂತಿಲ್ಲ. ನಾವು ರೋಡಲ್ಲಿ ಕೂದಬಲ್ಲೆವು, ನಾವು ಹಾಸ್ಪಿಟಲ್ ಬೀಗ ಹಾಕಬಲ್ಲೆವು, ಇನ್ನೇನೋ ಮಾಡಬಲ್ಲೆವು ಪ್ರೈವೇಟ್ ಅವ್ರ ಅಟ್ಲೀಸ್ಟ್. ಸೊ ನಾವು ಆದರೆ ಅದು ಓದ್ ತಗೊಂಡಿರ್ತೇವೆ. ಎಷ್ಟೇ ಎಂಥದೇ ಪರಿಸ್ಥಿತಿ ನಾವು ಮಾನವೀಯತೆ ಅಗೇನ್ಸ್ಟ್ ಅಥವಾ ಹ್ಯುಮ್ಯಾನಿಟಿ ಅಗೇನ್ಸ್ಟ್ ನಾವು ಹೋಗೋದಿಲ್ಲ ಅಂತ ಓದ್ ತಗೊಂಡು ಬಂದಿರ್ತೀವಿ. ನಂತರ ಮನವಿ ಸ್ವೀಕರಿಸಿ ಮಾತನಾಡಿದ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ, ಕೋಲ್ಕತ್ತಾದಲ್ಲಿ ನಡೆದ ಘಟನೆ ಖಂಡಿಸಿ ಈ ಪ್ರತಿಭಟನೆ ವೈದ್ಯರಿಗೆ ಮಾತ್ರ ಸೀಮಿತವಾಗಿಲ್ಲ. ದೇಶದ ಎಲ್ಲಾ ನಾಗರಿಕರು ವೈದ್ಯರೊಂದಿಗೆ ಕೈಜೋಡಿಸಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು. ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಎನ್ನುವುದಕ್ಕೆ ಈ ಹಿಂದೆ ತುಂಬಾ ಘಟನೆಗಳು ನಡೆದಿರುವ ಬಗ್ಗೆ ಉದಾಹರಣೆಗಳಿವೆ. ಇದು ವೈದ್ಯರ ಮೇಲೆ ಆಗಿರುವ ಘಟನೆಯಲ್ಲ, ಇದು ಒಂದು ಮಹಿಳೆಯ ಮೇಲೆ ನಡೆದ ದುರ್ಘಟನೆ. ಇದಕ್ಕೆ ನಾವೆಲ್ಲ ಕೈಜೋಡಿಸೋಣ ಎಂದು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಸಂಪೂರ್ಣವಾಗಿ ಖಂಡಿಸ್ತೀವಿ. ಈ ಒಂದು ದುರ್ಘಟನೆ ಆಗಬಾರ್ದಾಗಿತ್ತು. ಬಟ್ ಎಸ್, ವೈದ್ಯರು ಅಷ್ಟೇ ಅಲ್ಲ, ಎಲ್ಲ ಪ್ರತಿಯೊಬ್ಬರು, ಪ್ರತಿ ಇಂಡಿವಿಜುವಲ್ ಸಿಟಿಸನ್ ಆಫ್ ಇಂಡಿಯಾ ವಿಲ್ ಸ್ಟ್ಯಾಂಡ್ ಬೈ ಯು ಪೀಪಲ್ ಆ್ಯಂಡ್ ವಿ ಆರ್ ದೇರ್ ಫಾರ್ ಯು. ಆ್ಯಂಡ್ ತಪ್ಪಿತಸ್ಥರಿಗೆ ಖಂಡಿತ ಶಿಕ್ಷೆ ಆಗಬೇಕು. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಸೇವಿಂಗ್ ಅವರ್ ಲೈಫ್ಸ್ ಆ್ಯಂಡ್ ಆಲ್ಸೋ ವರ್ಕಿಂಗ್ ಹಾರ್ಡ್ ಇವನ್ ಇನ್ ದಿಸ್ ಡಿಫಿಕಲ್ಟ್ ಸಿಚುವೇಶನ್. ಆ್ಯಂಡ್ ಎಷ್ಟು ಸೇಫ್ಟಿ ಇಲ್ಲ ಅನ್ನೋದ್ರ ಬಗ್ಗೆ
ಈಗಾಗಲೇ ಸುಮಾರು ಇನ್ಸಿಡೆಂಟ್ಸ್ ಆಗಿದೆ, ನನ್ನ ಗಮನಕ್ಕೂ ಇದೆ. ಯಾಕಂದ್ರೆ ನಾವು ವರ್ಕ್ ಮಾಡಿದ ಟೈಮಲ್ಲೂ ಕೂಡ ಡಾಕ್ಟರ್ಸ್ಗೆ ಸೇಫ್ಟಿ ಇಲ್ಲ. ಯಾರಾದರೂ ಒಬ್ರು ಪ್ರಾಣಹಾನಿ ಆದರೆ ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ಸಂಭವಗಳು ಬಂದಾಗಲೂ ಕೂಡ ಅವ್ರಿಗೆ ಕಾನೂನು ರೀತಿಯಲ್ಲಿ ಪ್ರೊಟೆಕ್ಷನ್ಸ್ಗೋಸ್ಕರ ಒಂದು ಲಾ ಬಂದಿದೆ ಇತ್ತೀಚೆಗೆ. ಬಟ್ ಅದೇ ರೀತಿ ಇದು ಜಸ್ಟ್ ವೈದ್ಯರ ಅಂತಲ್ಲ, ಒಂದು ಮಹಿಳೆ ಮೇಲೆ ಆಗಿರೋ ಒಂದು ದುರ್ಘಟನೆ. ಇದಕ್ಕೆ ನಾವು ಎಲ್ಲರೂ ಧ್ವನಿ ಏರಿಸಿ ಇದರ ವಿರುದ್ಧವಾಗಿ ನಾವು ಹೋರಾಡಬೇಕು ಅಂತ ಈ ಮೂಲಕ ಕೇಳ್ಕೊಂಡಾಗೆ ನಮ್ಮ ಮನವಿಯನ್ನು ಕೂಡ. ಇದಕ್ಕೂ ಮುನ್ನ ತಾಲೂಕು ಆಸ್ಪತ್ರೆಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಸುಧೀಂದ್ರ ಕಾಲೇಜು ರಸ್ತೆಯ ಮೂಲಕ ಸಂಶುದ್ದೀನ್ ಸರ್ಕಲ್ ಮಾರ್ಗವಾಗಿ ತಾಲೂಕು ಆಡಳಿತ ಸೌಧಕ್ಕೆ ಬಂದು ಮುಕ್ತಾಯಗೊಂಡಿತು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.